ಬಳ್ಳಾರಿಯ ವಿಎಸ್ಕೆ ವಿವಿಯ ಘಟಿಕೋತ್ಸವ ಪ್ರಮಾಣ ಪತ್ರ ಹಗರಣ. ಶ್ರೀ ಕೃಷ್ಣದೇವರಾಯ ವಿವಿಯ ನಕಲಿ ಘಟಿಕೋತ್ಸವದ ಕೇಸ್. ಕಡೆಗೂ ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ವಿಎಸ್ಕೆ ವಿವಿ. ನ್ಯೂಸ್ ಫಸ್ಟ್ ಸತತ ವರದಿಯ ಬಳಿಕ ದಾಖಲಾಗಿರುವಂಥ ಎಫ್ಐಆರ್ ಇದು. ಈ ಹಗರಣದ ಬಗ್ಗೆ ನ್ಯೂಸ್ ಫಸ್ಟ್ ಸತತ ವರದಿಯ ಬೆನ್ನಲ್ಲೇ ಆಗಿರೋ ಅಂಥ ಬಿಗ್ ಇಂಪ್ಯಾಕ್ಟ್ ಇದೆ. ಸೊ ಬಳ್ಳಾರಿಯ ವಿಎಸ್ಕೆಯ ವಿವಿ ಘಟಿಕೋತ್ಸವದ ಪ್ರಮಾಣ ಪತ್ರ ಹಗರಣ, ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ನಕಲಿ ಘಟಿಕೋತ್ಸವದ ಕೇಸ್. ನ್ಯೂಸ್ ಫಸ್ಟ್ ಇದರ ಬಗ್ಗೆ ನಿರಂತರವಾದಂಥ ವರದಿಯನ್ನು ಮಾಡ್ತಾ ಇತ್ತು. ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್ ಏನಂದರೆ, ಈಗ ಎಫ್ಐಆರ್ ದಾಖಲಿಸಿದ್ದಾರೆ, ಎಫ್ಐಆರ್ ದಾಖಲಾಗಿದೆ ಈಗ. ಸೊ ಇದು ನ್ಯೂಸ್ ಫಸ್ಟ್ನ ಬಿಗ್ ಇಂಪ್ಯಾಕ್ಟ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಾನಂದ, ಕಡೆಗೂ ಕೂಡ ನ್ಯೂಸ್ ಫಸ್ಟ್ನ ಬಿಗ್ ಇಂಪ್ಯಾಕ್ಟ್, ಈಗ ಎಫ್ಐಆರ್ ದಾಖಲಾಗಿದೆ, ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಮಧುಸೂದನ್, ಮುಖ್ಯವಾಗಿ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿವಿಯ ಘಟಿಕೋತ್ಸವ ನಕಲಿ ಪ್ರಮಾಣ ಪತ್ರ ವಿತರಣೆಗೆ ಸಂಬಂಧಪಟ್ಟಂತೆ ಈಗ ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಈಗ ದೂರು ಕೂಡ ಈಗ ಕೇಂದ್ರ ಕೇಸ್ ಕೂಡ ದಾಖಲಾಗಿರುವಂತದ್ದು. ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈಗ ವಿಎಸ್ಕೆ ವಿವಿಯ ಮೌಲ್ಯಮಾಪನ ಕುಲಸಚಿವರಾಗಿರ್ತಕ್ಕಂಥ MN ಸಾಲಿ ಅವರು ಈಗ ಕೇಸನ್ನ ದಾಖಲು ಮಾಡಿರುವಂತದ್ದು. ಮುಖ್ಯವಾಗಿ ಪರೀಕ್ಷಾಂಗ ವಿಭಾಗದಲ್ಲಿ ಗುತ್ತಿಗೆ ಆಧಾರಿತವಾಗಿ ಕೆಲಸವನ್ನ ಮಾಡ್ತಿದ್ದಂತ ಅಂದಿನ ಮಾಂತೇಶ್ ಹಾಗೆ ಹನುಮೇಶ್ ಸೋಡಿ ಅನ್ನುವರ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಮುಖ್ಯವಾಗಿ ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಹಗರಣ ಹೊರಬಂದಿತ್ತು. ಯಾಕಂದ್ರೆ ವಿದ್ಯಾರ್ಥಿ ಓರ್ವ ಕಾನ್ವೊಕೇಶನ್ ಸರ್ಟಿಫಿಕೇಟ್ಗಾಗಿ 8,500 ರೂಪಾಯಿ ಫೀಸ್ ಅನ್ನ ಯೂನಿವರ್ಸಿಟಿಗೆ ಬರ್ತಿರ್ತಾರೆ. ಆದ್ರೆ ದಿನ ಕಳೆದಂತೆ ಆ ಒಂದು ಸರ್ಟಿಫಿಕೇಟ್ ಕೈಗೆ ಸಿಗೋದಿಲ್ಲ. ಹೀಗಾಗಿ ಅನುಮಾನಗೊಂಡಂತ ವಿದ್ಯಾರ್ಥಿ ಏನಿರ್ತಾನೆ ಇದನ್ನ ಯೂನಿವರ್ಸಿಟಿ ಗಮನಕ್ಕೆ ತರುವಂತ ಒಂದು ಕೆಲಸವನ್ನ ಮಾಡ್ತಾರೆ. ತದನಂತರದಲ್ಲಿ ಇದು ನಕಲಿ ಸರ್ಟಿಫಿಕೇಟ್ ಅನ್ನ ವಿತರಣೆ ಮಾಡೋಕೆ ಎಲ್ಲ ತಯಾರಿಗಳಾಗಿತ್ತು ಅನ್ನುವಂತ ಒಂದು ನಿಟ್ಟಿನಲ್ಲಿ ವಿವಿ ಆಡಳಿತ ಮಂಡಳಕ್ಕೆ ಗಮನಕ್ಕೆ ಬರುತ್ತೆ. ತದನಂತರದಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಗುತ್ತಿಗೆ ಆಧಾರಿತ ಸಿಬ್ಬಂದಿಗಳನ್ನ ಅಲ್ಲಿ ಎನ್ಕ್ವೈರಿಯನ್ನ ಮಾಡ್ತಾರೆ. ಅದಾದ ನಂತರ ಈ ಒಂದು ಹಗರಣದಲ್ಲಿ ಸಾಕಷ್ಟು ವಿವಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಹಿತಿ ಗೊತ್ತಾಗುತ್ತೆ. ತದನಂತರ ಈ ಒಂದು ಪ್ರಕರಣವನ್ನ ತನಿಖೆ ಮಾಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ ಸಿಂಧೆ ಅವರ ನೇತೃತ್ವದ ತಂಡವನ್ನು ಕೂಡ ರಚನೆ ಮಾಡುತ್ತೆ. ಆ ಒಂದು ಸಮಿತಿ ಕೂಡ ಶಿಫಾರಸು ಮಾಡುತ್ತೆ. ಯಾಕಂದ್ರೆ ಈ ಒಂದು ಘಟಿಕೋತ್ಸವ ಹಗರಣದಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ನಕಲಿ ಪ್ರಮಾಣ ಪತ್ರಕ್ಕಾಗಿ ವಿಎಸ್ಕೆ ವಿವಿಯ ಕುಲಪತಿ ಹಾಗೆ ಇನ್ನುಳಿದ ಅಧಿಕಾರಿಗಳ ಸಹಿಗಳನ್ನ ಫೋರ್ಜರಿಯನ್ನ ಮಾಡಲಾಗಿದೆ. ಜೊತೆಗೆ ಹನುಮೇಶ್ ಹಾಗೆ ಮಾಂತೇಶ್ ಏನಿದ್ದಾರೆ ಇವರು ಕೂಡ ಆ ಒಂದು ಸಹಿಗಳ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ವಿಸ್ತೃತವಾದಂತ ಒಂದಷ್ಟು ಹೆಸರುಗಳನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ ದೂರಿನಲ್ಲಿ ಈಗ ಕೇವಲ ಇಬ್ಬರು ಗುತ್ತಿಗೆ ನೌಕರ ಹೆಸರು ಮಾತ್ರ ಹಾಕಿರೋದಕ್ಕೆ ಈಗ ಸಾಕಷ್ಟು ಒಂದ್ ರೀತಿಯಾಗಿ ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ಈ ಇಬ್ಬರು ಏನು ಆರೋಪಿತರಿದ್ದಾರೆ ಇವರ ಅಕೌಂಟ್ ನಲ್ಲೂ ಕೂಡ ವಿವಿಗೆ ಸಂಬಂಧಪಟ್ಟಂತೆ ಅಂದ್ರೆ ಘಟಿಕೋತ್ಸವದ ಪ್ರಮಾಣ ಪತ್ರ ಹೆಸರಲ್ಲಿ ಒಂದಷ್ಟು ಏನು ಶುಲ್ಕ ಇರುತ್ತೆ. ಆ ಶುಲ್ಕ ನೇರವಾಗಿ ವಿವಿ ಆಡಳಿತ ಮಂಡಳಿ ಅಕೌಂಟ್ ಹೋಗದೆ ಬದಲಾಗಿ ಇವರ ಅಕೌಂಟ್ಗಳಿಗೆ ಜಮಾ ಆಗ್ತಿತ್ತು. ಹಾಗಾಗಿ ಇವರೇ ಮೇನವಾಗಿ ಅಂದ್ರೆ ಮುಖ್ಯ ಆರೋಪಿತರು ಅನ್ನುವಂತ ಒಂದು ನಿಟ್ಟಲ್ಲಿ ಈಗ ದೂರು ಕೂಡ ದಾಖಲಾಗಿರುವಂತದ್ದು. ಮುಖ್ಯವಾಗಿ 2025 ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಹಗರಣ ಬೆಳಕಿಗೆ ಬಂದಿತ್ತು. 1 ವರ್ಷ ಆದ ನಂತರ ಈಗ ಎಫ್ಐಆರ್ ಕೂಡ ದಾಖಲು ಮಾಡಿರುವಂತದ್ದು. ಅಂದ್ರೆ ಇವರ ಮೇಲೆ ಕೇಸ್ ಮಾಡೋಕ್ಕೂ ಕೂಡ ವಿವಿಯ ಆಡಳಿತ ಮಂಡಳಿ ಕೂಡ ಸಾಕಷ್ಟು ಮೀನಾಮೇಷ ಎಣಿಸಿರುವಂತದ್ದು. ಈ ಒಂದು ಅಂದ್ರೆ ಈ ಒಂದು ವಿಎಸ್ಕೆ ಯೂನಿವರ್ಸಿಟಿಯ ಘಟಿಕೋತ್ಸವ ಪ್ರಮಾಣ ಪತ್ರಕ್ಕಾಗಿನೇ ಸುಮಾರು 4 ಲಕ್ಷ ರೂಪಾಯಿಯಷ್ಟು ಹಣವನ್ನ ಇವರು ಇಬ್ರು ಕೂಡ ಸ್ವಂತಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಆ ಒಂದು ಸಮಿತಿ ಶಿಫಾರಸು ಕೂಡ ದೂರ್ನ ಅದರ ಸಮಿತಿಯ ವರದಿಯಲ್ಲೂ ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು. ಜೊತೆಗೆ 4,476 ಈ ಒಂದು ಸರ್ಟಿಫಿಕೇಟ್ ಕೂಡ ಈ ತರನಾಗಿ ಅಂದ್ರೆ ಸೀಲ್ಗಳನ್ನ ಫೋರ್ಜರಿ ಆಗಿರ್ಬೋದು, ಸಹಿಗಳನ್ನ ಫೋರ್ಜರಿ ಮಾಡುವ ಮೂಲಕ ವಿವಿಗೆ ಸಾಕಷ್ಟು ಆರ್ಥಿಕವಾಗಿ ನಷ್ಟವನ್ನ ಮಾಡಿದ್ದಾರೆ. ಜೊತೆಗೆ ಕಂಪ್ಯೂಟರ್ ವ್ಯವಸ್ಥೆ ಆಗಿರ್ಬೋದು, ದಾಖಲಾತಿಗಳೇ ಅಧಿಕಾರಿಗಳ ಸಹಿ ನಕಲಿ ಕುರಿತು ಈಗ ವಿವಿಯ ಪರೀಕ್ಷಾಂಗ ವಿಭಾಗದ ಕುಲಪತಿ ಆಗಿರ್ತಕ್ಕಂಥ MN ಸಾಲಿ ಅವರೀಗ ದೂರನ್ನ ದಾಖಲಿಸಿ ಮಾಡಿರುವಂತದ್ದು. ಆದ್ರೆ